ಹಾಯ್ ಫ್ರೆಂಡ್ಸ್, ಕುಕಿಂಗ್ ವಿತ್ ರಮ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ಟೇಸ್ಟಿ ಹಾಗೂ ರುಚಿಯಾದಂಥ ಪನ್ನೀರ್ ಟಿಕ್ಕಾ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಕ್ವಿಕ್ಕಾಗಿ 10 to 15 ಮಿನಿಟ್ಸಲ್ಲಿ ಮಾಡ್ಬೋದು. ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಇದು ಒಂದು ಹೆಲ್ತಿ ಈವ್ನಿಂಗ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ಸ್ಟಾರ್ಟರ್ಸ್ ಆಗಿ ಮತ್ತು ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ 200 ಗ್ರಾಮ್ ಅಷ್ಟು ಪನ್ನೀರನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಕ್ಯೂಬ್ ರೀತಿ ಕಟ್ ಮಾಡಿಕೊಂಡು. ಹಾಗೆ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ. ಹಾಗೆ ಅರ್ಧದಷ್ಟು ಕ್ಯಾಪ್ಸಿಕಮ್ನ ಕ್ಯೂಬ್ ರೀತಿಯಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಕ್ಯೂಬ್ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿನೂ ಕೂಡ ಕ್ಯೂಬ್ ರೀತಿಯೇ ಕಟ್ ಮಾಡ್ಕೊಂಡು ತೊಗೋಬೇಕು. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಏನೇನೆಂದರೆ 2 ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಸ್ಪೂನ್ ಕಸೂರಿ ಮೇಥಿನ ತೊಗೊಂಡಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿ ತೊಗೋಬೇಕು. ಹಾಗೆ ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪೌಡರ್ ಮತ್ತು ಅರ್ಧ ಸ್ಪೂನ್ ಅರಿಶಿಣ ಪುಡಿ. ಬನ್ನಿ ಈಗ ಪನ್ನೀರನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಫಸ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಮೆಣಸಿನ ಪುಡಿ ನಾನು ಬ್ಯಾಡಗಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ, ಯಾಕಂದರೆ ಕಲರ್ ರೆಡ್ ಚೆನ್ನಾಗಿ ಬರಲಿ ಅನ್ನೋ ಕಾರಣದಿಂದ. ಅದ್ರ ಜೊತೆ ಜೀರಿಗೆ ಹಾಕೋತಾ ಇದ್ದೀವಿ. ಹಾಗೆ ಅರಿಶಿಣ, ಧನಿಯಾ ಪೌಡರ್. ನೋಡಿ, ಎಲ್ಲ ಮಸಾಲೆಗಳನ್ನ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಗರಂ ಮಸಾಲ, ಹಾಗೆ ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೋಬೇಕು. ಈಗ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ರಸನ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಸುತ್ತಲೂ ಹಾಕ್ಕೊಬೇಕು. ಈಗ ಎಲ್ಲ ಮಸಾಲೆಗಳನ್ನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀವು ಕೈಯಲ್ಲಾದರೂ ಕಲಿಸ್ಬೋದು ಅಥವಾ ಸ್ಪೂನ್ ಯೂಸ್ ಮಾಡಿನಾದರೂ ಕಲಿಸ್ಕೋಬೋದು. ನೋಡಿ, ಸುತ್ತಲೂ ಎಲ್ಲ ಮಸಾಲೆಗಳು ಬೆರೆಯೋ ಥರ ಕಲಿಸ್ಕೋಬೇಕು. ಯಾವುದೇ ರೀತಿಯ ಗಂಟುಗಳು ಇಲ್ಲದಂತೆ ಕಲಿಸ್ಕೋಬೇಕು. ಈಗ ಮಸಾಲೆನ ಚೆನ್ನಾಗಿ ಕಲಸಿಕೊಂಡ ನಂತರ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿದ್ದಂತಹ ಪನ್ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದೇ ರೀತಿ ಪನ್ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ. ಈಗ ಪನ್ನೀರ್ನ ನಂತರ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಕ್ಯಾಪ್ಸಿಕಮ್ನು ಕೂಡ ಪನ್ನೀರನ್ನ ಏನು ಮಸಾಲೆ ಜೊತೆ ಕಲಸಿದ್ವಿ ಅದ್ರ ಜೊತೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೂ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನೂ ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಕಲಸಿದ ನಂತರ ಇದನ್ನು ಒಂದು ಹಾಫ್ ಆನ್ ಅವರ್ ನಾವು ಮ್ಯಾರಿನೇಟ್ ಮಾಡಬೇಕು. ಆಗ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆಗಳೆಲ್ಲನೂ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣದಿಂದ. ಈಗ ಪನ್ನೀರ್ ಟಿಕ್ಕಾಗೆ ಕಾಂಬಿನೇಷನ್ ಆದಂಥ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಕೊತ್ತಂಬರಿ ಸೊಪ್ಪು ತೊಗೋಬೇಕು. ಹಾಗೆ 1 ಕಪ್ ಫ್ರೆಶ್ ಪುದೀನ ತೊಗೊಳ್ಳಿ. ಹಾಗೆ ಇದಕ್ಕೆ ಖಾರಕ್ಕೆ 4 ಹಸಿಮೆಣಸಿನ್ಕಾಯಿ ತೊಗೊಳ್ಳೋಣ. ಹಾಗೆ 1 ಇಂಚಷ್ಟು ಶುಂಠಿ ಮತ್ತು 4 ಬೆಳ್ಳುಳ್ಳಿ ತೊಗೊಳ್ಳೋಣ. ಹಾಗೂ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ತೊಗೊಳ್ಳೋಣ. ಹಾಗೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ರುಬ್ಬಿ ಇಟ್ಕೋಬೇಕು. ನೋಡಿ, ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಚಟ್ನಿಗೆ 4 ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಅರ್ಧ ಗಂಟೆಯ ನಂತರ ಪನ್ನೀರ್ ಮ್ಯಾರಿನೇಟ್ ಆಗಿರುತ್ತೆ. ನೋಡಿ, ಈ ಥರ ಗ್ರಿಲ್ ಮಾಡೋದಕ್ಕೆ ಸ್ಟಿಕ್ಗಳು ಶಾಪಲ್ಲಿ ಸಿಗುತ್ತೆ. ಈ ಥರ ಸ್ಟಿಕ್ನ ತೊಗೊಂಡು ಗ್ರಿಲ್ ಮಾಡಲಿಕ್ಕೆ ಒಂದೊಂದನ್ನೇ ಸೇರಿಸ್ಕೊಳ್ಳೋಣ. ಮೊದಲಿಗೆ ನಾನು 1 ಪೀಸ್ ಈರುಳ್ಳಿ ಹಾಕ್ಕೊಂಡೆ. ನಂತರ ಪನ್ನೀರನ್ನ ಹಾಕ್ಕೋತಾ ಇದ್ದೀನಿ. ನಿಧಾನವಾಗಿ ಏರಿಸ್ಕೋಬೇಕು. ನೋಡಿ, ಪನ್ನೀರನ್ನ ನಂತರ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಅದಾದ ನಂತರ ಮತ್ತೆ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು ಪನ್ನೀರನ್ನು ಹಾಕ್ಕೋತಾ ಇದ್ದೀನಿ.
ನೋಡಿ ಸರಿ ಮಾಡ್ಕೋಬೇಕು ಪನ್ನೀರ್ ಸ್ಟಿಕ್ಕಲ್ಲಿ. ನೀವು ಸ್ಟೀಲ್ ಸ್ಟಿಕ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೀವು ಟೊಮೆಟೊ ಇಷ್ಟಪಡ್ತೀರಾ ಅಂದರೆ ಟೊಮೆಟೊನೂ ಕೂಡ ಗ್ರಿಲ್ ಮಾಡ್ಕೋಬೋದು ಇದ್ರ ಜೊತೆ ಸೇರಿಸಿ. ನಾನು ಟೊಮೆಟೊ ತೊಗೊಂಡಿಲ್ಲ. ನೋಡಿ ಈ ರೀತಿ ಕಡ್ಡಿಗೆ ಎಲ್ಲನೂ ಗ್ರಿಲ್ ಮಾಡೋದಕ್ಕೆ ಹಾಕ್ಕೊಂಡು ಇನ್ನೊಂದು ಗ್ರಿಲ್ ಕಡ್ಡಿನ ರೆಡಿ ಮಾಡ್ಕೊಳ್ಳೋಣ. ಆಗಲೇ ಹಾಕ್ಕೊಂಡ್ವಲ್ಲ ಅದೇ ಪ್ರೊಸೀಜರಲ್ಲಿ ಒಂದಾದ ನಂತರ ಒಂದರಂತೆ ಹಾಕ್ಕೊಳ್ಳೋಣ. ಪನ್ನೀರು, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲದನ್ನು ಸೇರಿಸ್ಕೊಳ್ಳೋಣ. ನೀವು ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ಕೂಡ ಬಳಸ್ಬೋದು. ನನಗೆ ರೆಡ್ ಕ್ಯಾಪ್ಸಿಕಮ್ ಸಿಕ್ಕಲಿಲ್ಲ, ಆದ ಕಾರಣ ಗ್ರೀನ್ ಕ್ಯಾಪ್ಸಿಕಮ್ ಬಳಸಿದ್ದೀನಿ. ಇದ್ರ ಜೊತೆ ಆನಿಯನ್ ಬಳಸಿದ್ದೀನಿ. ನೋಡಿ ನಿಧಾನವಾಗಿ ಸೇರಿಸ್ಕೊಳ್ಳಿ. ಈಗ ಗ್ರಿಲ್ ಸ್ಟಿಕ್ನ ರೆಡಿ ಮಾಡಿದ ನಂತರ ಒಂದು ತವಾನ ಬಳಸ್ಕೊಂಡು ನಾನು ಇದನ್ನೆಲ್ಲ ಗ್ರಿಲ್ ಮಾಡ್ಕೋತಾ ಇದ್ದೀನಿ. ನೀವು ಓವನ್ನ ಯೂಸ್ ಮಾಡಿ ಕೂಡ ಗ್ರಿಲ್ ಮಾಡ್ಕೋಬೋದು. ನೋಡಿ ತವಾಗೆ ಮೊದಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಪ್ರೆಡ್ ಮಾಡಿದ ನಂತರ ರೆಡಿ ಮಾಡಿದ ವುಡನ್ ಗ್ರಿಲ್ ಸ್ಟಿಕ್ನ ತವಾ ಮೇಲೆ ಇಟ್ಟು ಫ್ರೈ ಮಾಡ್ಕೊಳ್ಳೋಣ. ಸುತ್ತಲೂ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೇಯೋದಕ್ಕೆ ಬಿಡೋಣ. ಆದಷ್ಟು ಫ್ಲೇಮ್ ಲೋನಲ್ಲೇ ಇರಬೇಕು, ಚೆನ್ನಾಗಿ ಬೇಯೋ ಥರ. ನೋಡಿ 1-2 ನಿಮಿಷಗಳ ನಂತರ ಮತ್ತೆ ತಿರುಗಿಸ್ಕೋಬೇಕು, ಒಂದೊಂದು ಸೈಡೇ ಬೇಯಿಸ್ಕೋಬೇಕು. ನೋಡಿ ಸ್ವಲ್ಪ ಬೆಂದ ನಂತರ ತಿರುಗಿಸಿ ಬೇಯಿಸ್ಕೋಬೇಕು. ಹೀಗೆ ಇದೇ ಪ್ರೊಸೀಜರ್ನಲ್ಲಿ 4 ಸೈಡು ಕೂಡ ಬೇಯಿಸ್ಕೋಬೇಕು. ನೋಡಿ ಈಗ ಸ್ವಲ್ಪ ಬೆಂದಿದೆ ಅಂತ ಕಾಣುತ್ತೆ. ಸೊ ಬೆಂದ ನಂತರ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ತೆಗೆದಿಟ್ಕೊಂಡಿರೋ ಅಂಥ ಗ್ರಿಲ್ ಸ್ಟಿಕ್ನ ನಾವು ಡೈರೆಕ್ಟ್ ಗ್ಯಾಸ್ ಮೇಲೇ ಸ್ವಲ್ಪ ಕುಕ್ ಮಾಡ್ಕೊಂಡ್ವಿ ಅಂದರೆ ಇದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಗ್ಯಾಸು ಲೋ ಫ್ಲೇಮ್ನಲ್ಲೇ ಇರಬೇಕು. ನಿಧಾನವಾಗಿ ಸುತ್ತಲೂ ತಿರುಗಿಸ್ಕೋತಾ ಬೇಯಿಸ್ಕೋಬೇಕು. ಉರಿ ಯಾವುದೇ ಕಾರಣಕ್ಕೂ ಹೆಚ್ಚಿಟ್ಕೋಬೇಡಿ, ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಸುತ್ತಲೂ ತಿರುಗಿಸ್ತಾ ಕಪ್ಪಾಗದಂತೆ ಬೇಯಿಸ್ಕೋಬೇಕು. ನಾನಿಲ್ಲಿ 2 ಸ್ಟಿಕ್ನು ಸೇಮ್ ಪ್ರೊಸೀಜರಲ್ಲೇ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುತ್ತಲೂ ಬೇಯಿಸ್ಕೊತಾ ಇದ್ದೀನಿ. ಹೀಗೆ ಬೇಯಿಸ್ಕೊಳ್ಳೋದ್ರಿಂದ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಯಾಕಂದರೆ ತವಾ ಮೇಲೆ ಸ್ವಲ್ಪನೇ ಕುಕ್ ಆಗಿರುತ್ತೆ. ಈ ರೀತಿ ಡೈರೆಕ್ಟ್ ಗ್ಯಾಸ್ ಮೇಲೆ ನಾವು ಕುಕ್ ಮಾಡೋದ್ರಿಂದ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸಪೋಸ್ ನಿಮಗೆ ಗ್ರಿಲ್ ಸ್ಟಿಕ್ ಸಿಕ್ಕಿಲ್ಲ ಅಂದರೆ ಡೈರೆಕ್ಟಾಗಿ ತವಾ ಮೇಲೆ ಕೂಡ ಪನ್ನೀರನ್ನ ಫ್ರೈ ಮಾಡ್ಕೋಬೋದು. ಹೀಗೆ 2-3 ನಿಮಿಷ ನಾವು ಕುಕ್ ಮಾಡಿಕೊಂಡ ನಂತರ ಪನ್ನೀರ್ ಟಿಕ್ಕಾ ರೆಡಿ ಆಗುತ್ತೆ. ನೋಡಿ ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಪನ್ನೀರ್ ಟಿಕ್ಕಾ ರೆಡಿಯಾಗಿದೆ. ಗ್ರೀನ್ ಚಟ್ನಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಮುಂದೆ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ನಿಮಗೆ ನನ್ನ ಪನ್ನೀರ್ ಟಿಕ್ಕಾ ರೆಸಿಪಿ ಇಷ್ಟವಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.